ಜಿಮ್ಗೆ ಹೋಗೋದು ಸ್ಟಾರ್ಟ್ ಮಾಡಿದ ತಕ್ಷಣ ಫೇಸ್ ಮತ್ತು ಬ್ಯಾಕ್ ಅಲ್ಲಿ ಪಿಂಪಲ್ಸ್ ಬರೋ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಕೇರ್ ಬಿಟ್ಟು ಈ ಮೆಡಿಕಲ್ ಸೈನ್ಸ್ ಒಂದ್ಸರಿ ಕೇಳಿ. ಮ್ಯಾಕ್ಸಿಮಮ್ ಫಿಟ್ನೆಸ್ ಬಿಗಿನರ್ಸ್ ಜಿಮ್ ಹೋಗೋದು ಸ್ಟಾರ್ಟ್ ಮಾಡಿದ ಸ್ವಲ್ಪ ದಿನಕ್ಕೆ ಫೇಸ್ ಮೇಲೆ, ಶೋಲ್ಡರ್ಸ್ ಮತ್ತು ಬ್ಯಾಕ್ ಅಲ್ಲಿ ಹೆವಿ ಆಕ್ನಿ ಫೇಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಇದನ್ನ ಬಾಡಿ ಹೀಟ್ ಆಗಿದೆ ಅಂತ ತಪ್ಪಾಗಿ ಅನ್ಕೊಂತಾರೆ. ರಿಯಲ್ ಸೈನ್ಸ್ ಏನ್ ಹೇಳುತ್ತೆ ಗೊತ್ತಾ? ಜಿಮ್ ಅಲ್ಲಿ ನೀವು ಹೆವಿ ವೆಯ್ಟ್ಸ್ ಲಿಫ್ಟ್ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಟೆಸ್ಟೋಸ್ಟಿರೋನ್ ಮತ್ತು DHT ಹಾರ್ಮೋನ್ ಸ್ಪೈಕ್ ಆಗುತ್ತೆ. ಈ ಹಾರ್ಮೋನ್ಸ್ ನಿಮ್ಮ ಸ್ಕಿನ್ ಅಲ್ಲಿರೋ ಆಯಿಲ್ ಗ್ಲ್ಯಾಂಡ್ಸ್ ನ ಜಾಸ್ತಿ ಆಕ್ಟಿವ್ ಮಾಡಿ, ಜೊತೆಗೆ ಸ್ವೆಟ್ ಮತ್ತು ಡಸ್ಟ್ ನಿಮ್ಮ ಸ್ಕಿನ್ ಪೋರ್ಸ್ ನ ಬ್ಲಾಕ್ ಮಾಡಿದಾಗ ಪಿಂಪಲ್ಸ್ ಆಟೋಮೆಟಿಕ್ ಆಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಇದನ್ನ ಪ್ರಿವೆಂಟ್ ಮಾಡೋಕೆ 3 ಸಿಂಪಲ್ ರೂಲ್ಸ್ ಫಾಲೋ ಮಾಡಿ. ಫಸ್ಟ್ ಒನ್, ವರ್ಕೌಟ್ ಆಗಿದ ತಕ್ಷಣ ಗ್ಯಾಪ್ ಕೊಡದೆ 10 to 15 ಮಿನಿಟ್ಸ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇರೋ ಫೇಸ್ ವಾಶ್ ಇಲ್ಲ ಬಾಡಿ ವಾಶ್ ಈ ತರ ಏನಾದ್ರೂ ಯೂಸ್ ಮಾಡಿ ಸ್ನಾನ ಮಾಡಿ. ಸೆಕೆಂಡ್ ಒನ್, ಜಿಮ್ ಅಲ್ಲಿ ಯಾವತ್ತು ನಿಮ್ಮ ಸ್ವೆಟ್ ಆಗಿರೋ ಕೈಗಳನ್ನ ಫೇಸ್ ಮೇಲೆ ಟಚ್ ಮಾಡಬೇಡಿ. ಅಂಡ್ ಲಾಸ್ಟ್, ಡೈಲಿ ಕ್ಲೀನ್ ಜಿಮ್ ಟಿ ಶರ್ಟ್ಸ್ ಮತ್ತು ಫ್ರೆಶ್ ಟವಲ್ ಮಾತ್ರನೇ ಯೂಸ್ ಮಾಡಿ. ಸ್ಮಾರ್ಟ್ ಆಗಿ ವರ್ಕೌಟ್ ಮಾಡಿ, ಸ್ಕಿನ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಲಾಜಿಕ್ ಬಿಟ್ಟು ಈ ಸೈನ್ಸ್ ಫಾಲೋ ಮಾಡಿ. ಇದೇ ತರ ಡೈಲಿ ಒಂದು ಟಿಪ್ಸ್ ನ ತಿಳ್ಕೊಳಕ್ಕೆ ಈಗಲೇ ಫಾಲೋ